ನೀಲನಭಕೆ ನೂಲ ಏಣಿ ಭಾಗ 29. ಗಾಬರಿಯಿಂದ ಬಿಡುತ್ತಾ ಅವನನ್ನೇ ನೋಡತೊಡಗಿದಳು ಶಿಶಿರ. ಅವನಿಗೆ ಈ ವಿಷಯ ಹೇಗೆ ತಿಳಿಯಿತೆಂದು ಅರ್ಥವಾಗುತ್ತಿಲ್ಲ ಅವಳಿಗೆ. ಅಣ್ಣ, ಇದು ನಿನಗೆ ಹೇಗೆ ಗೊತ್ತಾಯಿತು? ಭಯದಿಂದ ಉಗುಳು ನುಂಗಿ ಕೇಳಿದ್ದಳು. ಗೊತ್ತಾಗದೇ ಇರೋದಕ್ಕೆ ನೀನು ಮಾಡ್ತಾ ಇರೋದು CBI ಕೆಲಸ ಅಲ್ವಲ್ಲ ಪಾಪು. ಮಾಡೆಲ್. ನ್ಯೂಸ್ ಪೇಪರ್ಗಳಲ್ಲಿ ಮ್ಯಾಗ್ಝಿನ್ಗಳಲ್ಲಿ ಈಗಾಗಲೇ ಬಂದಿದೆ ನಿನ್ನ ಫೋಟೋ. ತಪ್ಪು ಅಂತ ನಾನು ಹೇಳುತ್ತಿಲ್ಲ, ಆದರೆ ಮನೆಯವರಿಗೂ ಹೇಳದೆ ಇದನ್ನೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು? ಅಷ್ಟೇ ಶಾಂತವಾಗಿ ಕೈಕಟ್ಟಿ ಕೇಳಿದ್ದ ಅವ್ಯುಕ್ತ್. ಉಗುರು ಕಚ್ಚುತ್ತಾ ನಿಂತು ಬಿಟ್ಟಳು ಶಿಶಿರ. ಏನು ಹೇಳುವುದೋ ತೋಚದಾಗಿತ್ತು. ಮೊದಲೇ ಹೇಳಿದ್ದರೆ ಯಾರೂ ಒಪ್ಪುತ್ತಿರಲಿಲ್ಲವೆಂದು ತಿಳಿದಿದೆ. ಅಣ್ಣ, ಅಂದರೆ ಈ ಕೆಲಸ ಕೆಟ್ಟದ್ದಾ? ಕಣ್ಣು ಕಿರಿದಾಗಿಸಿ ಭಯದಿಂದ ಕೇಳಿದವಳನ್ನು ಕಂಡು ಹಣೆಯುಜ್ಜಿಕೊಂಡ ಅವಿ. ಹಾಗೆಲ್ಲಿ ಹೇಳಿದೆ ನಾನು? ನಮ್ಮ ಕುಟುಂಬ ಎಂಥದ್ದು ಅಂತ ನಿನಗೂ ಗೊತ್ತಿದೆ. ಅಮ್ಮ ನಿನ್ನನ್ನು ಸಿಟಿಗೆ ಕಳುಹಿಸಲು ಒಪ್ಪದೆ ಎಷ್ಟು ಹಠ ಮಾಡಿದ್ದರು ಅಂತ ಗೊತ್ತಲ್ವಾ? ಅಪ್ಪಾಜಿಗೂ ಇದೆಲ್ಲ ಇಷ್ಟವಾಗುವುದಿಲ್ಲ. ನೀನು ಅರೆಬರೆ ಬಟ್ಟೆ ತೊಟ್ಟಿರುವ ಫೋಟೋ ಅವರ ಕಣ್ಣಿಗೆ ಬಿದ್ದಿದ್ದರೆ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತಿತ್ತು ಗೊತ್ತಾ ಪಾಪು? ಈಗ ದೊಡ್ಡ ತಲೆನೋವು ಶುರುವಾಗಿತ್ತು ಶಿಶಿರಾಳಿಗೆ. ಅಪ್ಪ ಅಮ್ಮನ ಹೊರೆ ಕಡಿಮೆ ಮಾಡಲು ಹೋಗಿ ತಾನೇ ತೊಂದರೆಗೆ ಸಿಲುಕಿದ್ದಾಳಲ್ಲ. ಈಗೇನು ಮಾಡೋದು ಅಣ್ಣ? ಇನ್ನೇನು ಮಾಡ್ತೀಯಾ? ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿಬಿಡು. ನೀನು ಬಂದಿರುವುದು ಓದುವುದಕ್ಕೆ, ಅಷ್ಟನ್ನು ಮಾತ್ರ ಮಾಡು. ಈ ದೊಡ್ಡವರ ಸಹವಾಸ ನಮಗೆ ಬೇಡ ಪುಟ್ಟು. ಅಷ್ಟು ಜನರ ಮುಂದೆ ಅವನನ್ನು ತಬ್ಬಿಕೊಂಡೆಯಲ್ಲ, ನೋಡಿದವರು ಏನೆಂದುಕೊಂಡಾರು? ನಮಗೆ ಗೊತ್ತು ನೀನು ಏನು ಅಂತ. ಆದರೆ ಹುಡುಗ ಹುಡುಗಿ ಒಟ್ಟಿಗಿದ್ದರೆ ಸಮಾಜ ನೋಡುವ ದೃಷ್ಟಿಯೇ ಬೇರೆ. ನನ್ನ ತಂಗಿ ಯಾರ ಮುಂದೆಯೂ ಸಣ್ಣವಳಾಗುವುದು ನನಗೆ ಇಷ್ಟವಿಲ್ಲ ಪಾಪು ಎಂದನು. ಅಣ್ಣನ ಮಾತು ಕೇಳಿ ಅವಳ ಮುಖ ಬಾಡಿತ್ತು. ತಲೆ ಕೆಳ ಹಾಕಿ ಸುಮ್ಮನೆ ನಿಂತು ಬಿಟ್ಟಳು ಶಿಶಿರ. ಅವಳಿಗೆ ಬೇಸರವಾಗಿದೆ ಎಂದು ಅರ್ಥ ಮಾಡಿಕೊಂಡಿದ್ದನು ಅವಿ. ಮೆಲ್ಲಗೆ ಅವಳ ಭುಜ ಹಿಡಿದು, ಪಾಪು, ನಾನು ಹೇಳುತ್ತಿರುವುದು ನಿನ್ನ ಒಳ್ಳೆಯದಕ್ಕೆ. ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು. ಆದರೆ ಅಪ್ಪಾಜಿ ಅಮ್ಮ ಸ್ವಲ್ಪ ಸೆನ್ಸಿಟಿವ್. ನೀನು ಒಂದು ಹುಡುಗನ ಜೊತೆ ಇಷ್ಟು ಕ್ಲೋಸ್ ಆಗಿ ಇರೋದನ್ನು ಅವರು ಸಹಿಸುವುದಿಲ್ಲ. ಅರ್ಥ ಮಾಡ್ಕೋ ಪುಟ್ಟ ಎಂದನು. ಅವನು ಹೇಳುತ್ತಿರುವುದು ಅರ್ಥವಾಗುತ್ತಿದೆ, ಆದರೆ ಒಪ್ಪಿಕೊಳ್ಳಲಾಗುತ್ತಿಲ್ಲ. ಕಷ್ಟದಿಂದ ಅಳುವನ್ನು ನುಂಗಿಕೊಳ್ಳುತ್ತಿದ್ದಾಳೆ ಹುಡುಗಿ. ಪಾಪು, ನಾನು ಹೇಳುತ್ತಿರುವುದು ಅರ್ಥವಾಗುತ್ತಿದೆಯಾ? ಅವನು ಮೌನವಾಗಿರುವುದನ್ನು ಕಂಡು ಮತ್ತೆ ಕೇಳಿದ. ಹೌದೆಂಬಂತೆ ತಲೆಯಾಡಿಸಿದಳು. ಆದರೆ ಅವಳ ಕಂಗಳು ತುಂಬಿರುವುದನ್ನು ಗಮನಿಸಿದ್ದನು ಅವಿ. ಈಗ ಏನಾಯಿತು ಅಂತ ಈ ಅಳು ಎಂದ. ಅಣ್ಣ, ಅಮರ್ತ್ಯ ತುಂಬ ಒಳ್ಳೆಯವನು. ಅವನಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಫ್ರೆಂಡ್ಸ್ ಇಲ್ಲ. ಆರ್ದ್ರವಾಗಿತ್ತು ಅವಳ ದನಿ. ಒಂದು ಕ್ಷಣ ಮೌನವಾದವನು ಅವಿ. ಅವಳಿಗೆ ಹೇಗೆ ಅರ್ಥ ಮಾಡಿಸಬೇಕೋ ತೋಚದಾಗಿತ್ತು. ಅವರಿಬ್ಬರನ್ನು ಬೇರೆ ಮಾಡುವ ಉದ್ದೇಶವಿರಲಿಲ್ಲ ಅವನಿಗೆ. ಆದರೆ ಇದರಿಂದ ಮುಂದೆ ತನ್ನ ತಂಗಿ ಸಮಸ್ಯೆಗೆ ಸಿಲುಕುವುದು ಬೇಡವಾಗಿತ್ತು. ಪಾಪು, ನಾನು ಹೇಳುವಷ್ಟು ಹೇಳಿದ್ದೇನೆ. ಇನ್ನೂ ನಿನಗೆ ಬಿಟ್ಟಿದ್ದು. ಈಗ ಬಾ, ನಿನ್ನನ್ನು PGಗೆ ಬಿಡುತ್ತೇನೆ ಎಂದು ಹೆಲ್ಮೆಟ್ ಧರಿಸಿ ಬೈಕ್ ಏರಿದ. ಭಾರವಾದ ಮನಸ್ಸಿನಿಂದ ಅವನ ಹಿಂದೆ ಕುಳಿತಳು ಶಿಶಿರ. PG ತಲುಪುವವರೆಗೂ ಏನೊಂದು ಮಾತನಾಡಲಿಲ್ಲ ಅವಳು. ಪಾಪು, ತಗೋ, ನಿನ್ನ ಖರ್ಚಿಗೆ ಬೇಕಾಗಬಹುದು, ಇಟ್ಕೋ. ಪರ್ಸಿನಿಂದ ಒಂದಷ್ಟು ಹಣ ತೆಗೆದು ಅವಳ ಕೈಗಿತ್ತ. ಮಾತನಾಡಲಿಲ್ಲ ಶಿಶಿರ. ಸರಿ, ಏನಾದರೂ ಇದ್ರೆ ಕಾಲ್ ಮಾಡು, ನಾನಿನ್ನು ಬರ್ಲಾ? ಹೊರಡಲು ತಯಾರಾಗಿ ನಿಂತು ಬಿಟ್ಟ ಅವಿ. ಅವಳ ಮನಸ್ಸು ಸಂಪೂರ್ಣವಾಗಿ ಕದಡಿ ಹೋಗಿತ್ತು. ಸುಮ್ಮನೆ ತಲೆಯಾಡಿಸಿದಳು. ಸರಿ ಪುಟ್ಟು, ಚೆನ್ನಾಗಿ ಓದ್ಕೋ, ಹುಷಾರು ಎಂದವ ಬೈಕ್ ಸ್ಟಾರ್ಟ್ ಮಾಡಿದ್ದ. ಅವನು ಮರೆಯಾಗುವವರೆಗೂ ಅಲ್ಲಿಯೇ ನಿಂತಿದ್ದಳು ಶಿಶಿರ. ಮಗನ ಬರುವಿಕೆಯನ್ನೇ ಕಾಯುತ್ತಿದ್ದರು ಗಂಗಾಧರ್. ಮಂಜುನಾಥ್ ಮನೆಗೆ ಬಂದು ಮಾತನಾಡಿ ಹೋಗಿದ್ದಾರೆ. ವಿಷಯ ಕೇಳಿ ಅವರಿಗೂ ಖುಷಿಯಾಗಿತ್ತು. ಸ್ನೇಹಿತರು ಈಗ ಬೀಗತನ ಬೆಳೆಸಲು ಉತ್ಸುಕರಾಗಿದ್ದಾರೆ. ಆದರೆ ಮಗನ ಒಪ್ಪಿಗೆ ಇಲ್ಲದೆ ಯಾವ ನಿರ್ಧಾರವನ್ನೂ ಕೈಗೊಳ್ಳಲಾಗುವುದಿಲ್ಲ ಗಂಗಾಧರ್. ಅವಿ, ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಕಣೋ. ಅವನು ಒಳಬರುತ್ತಲೇ ಅವನ ಮಾತಿಗೆಳೆದರು. ಒಮ್ಮೆ ತನ್ನಮ್ಮನತ್ತ ತಿರುಗಿ ನೋಡಿದ ಅವ್ಯುಕ್ತ್. ಅವರ ಮುಖದಲ್ಲಿ ಎಲ್ಲಿಲ್ಲದ ಖುಷಿ. ಖಂಡಿತವಾಗಿಯೂ ಮದುವೆಯ ವಿಷಯವೇ ಎಂದು ತಿಳಿದು ಹೋಗಿತ್ತು. ಏನು ಹೇಳಿ ಅಪ್ಪಾಜಿ ಎಂದನು. ನಾನು ನಿನಗೆ ಒಂದು ಒಳ್ಳೆಯ ಸಂಬಂಧ ನೋಡಿದ್ದೇನೆ. ಈ ಬಾರಿಯಾದರೂ ಒಪ್ಪಿಕೊಳ್ಳೋ. ನಮಗೂ ಸಾಕಾಗಿದೆ. ವಯಸ್ಸಿಗೆ ಬಂದ ತಂಗಿ ಇದ್ದಾಳೆ ನಿನಗೆ. ಅವಳಿಗೂ ಮದುವೆ ಮಾಡಬೇಕಲ್ಲ. ಪೇಚಾಟಕ್ಕೆ ಸಿಲುಕಿಕೊಂಡ ಅವಿ. ಅವನಿಗೆ ಇಷ್ಟು ಬೇಗ ಮದುವೆ ಬೇಡವಾಗಿತ್ತು. ಅಪ್ಪಾಜಿ, ಈಗ ಅದರ ಅವಶ್ಯಕತೆ ಏನಿದೆ? ಅವನು ಮತ್ತೊಂದು ನೆಪ ಹೇಳುವಷ್ಟರಲ್ಲಿ, ನೋಡು, ಈಗ ಮತ್ತೆ ರಾಗ ಎಳೆಯಬೇಡ. ಹುಡುಗಿ ತುಂಬ ಮುದ್ದಾಗಿದ್ದಾಳೆ. ಅದೂ ಅಲ್ಲದೆ ನಿನಗೆ ಗೊತ್ತಿರುವ ಹುಡುಗಿಯೇ. ನಿಮ್ಮ ಅಪ್ಪಾಜಿ ಆ ಹುಡುಗಿಯ ತಂದೆಯೊಂದಿಗೆ ಮಾತಾಡಿದ್ದಾರೆ. ನೀನು ಬಹಳ ಇಷ್ಟವಾಗಿದ್ದೀಯಂತೆ ಆ ಹುಡುಗಿಗೆ. ಇದಕ್ಕಿಂತ ಒಳ್ಳೆಯ ಸಂಬಂಧ ಸಿಗೋದಿಲ್ಲ. ಸುಮ್ಮನೆ ಹೂವನ್ನು ಎಂದರು ಗಿರಿಜಾ. ನನಗೆ ಗೊತ್ತಿರುವ ಹುಡುಗಿಯೇ? ಆಶ್ಚರ್ಯವಾಯಿತು ಅವಿಗೆ. ಯಾರ ಬಗ್ಗೆ ಮಾತಾಡ್ತಿದ್ದೀಯಾ ಅಮ್ಮ ನೀನು? ಹುಬ್ಬು ಬೆಸೆದು ಕೇಳಿದ. ಇನ್ಯಾರು? ಅವತ್ತು ಮಾರ್ಕೆಟ್ನಲ್ಲಿ ಸಿಕ್ಕಿದ್ದಳಲ್ಲ. ಕ್ಷಣ ಮೌನವಾಗಿ ನೆನಪು ಮಾಡಿಕೊಂಡ. ಅನೂಹ್ಯ? ಅಚ್ಚರಿಯಿಂದ ನಿಂತು ಬಿಟ್ಟ ಅವಿ. ನಂಬಲೇ ಅಸಾಧ್ಯವಾಗಿದೆಯಲ್ಲ. ಅವಳು ತನ್ನನ್ನು ಒಪ್ಪಿಕೊಂಡಿರುವಳೆ. ಇದು ಹೇಗೆ ಸಾಧ್ಯ?
ಅಮ್ಮ, ನೀನು ತಮಾಷೆ ಮಾಡುತ್ತಿಲ್ಲ ತಾನೆ? ಅನು ನನ್ನನ್ನು ಮದುವೆಯಾಗಲು ಒಪ್ಪಿದ್ದಾಳಾ? ಅವನ ಕಣ್ಣುಗಳು ಅಪನಂಬಿಕೆಯಿಂದ ಕುಗ್ಗಿದವು. ಒಪ್ಪೋದೇನೋ ಬಂತು, ಆ ಹುಡುಗಿ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದಾಳಂತೆ. ಅವಳ ತಂದೆ ಮನೆಗೆ ಬಂದು ಹೇಳಿದರು. ಇನ್ನು ತಡ ಮಾಡುವುದು ಬೇಡ. ಒಳ್ಳೆ ಮುಹೂರ್ತ ನೋಡಿ ಶುಭ ಕಾರ್ಯ ಮುಗಿಸಿ ಬಿಡೋಣ ಎಂದರು ಗಿರಿಜಾ. ಈಗಲೂ ಬಿಟ್ಟ ಬಾಯಿ ಬಿಟ್ಟಂತೆಯೇ ನಿಂತಿದ್ದನು ಅವಿ. ತನ್ನನ್ನು ಕಂಡರೆ ಸಿಡಿಮಿಡಿ ಎನ್ನುವವಳು ಮದುವೆಗೆ ಒಪ್ಪಲು ಹೇಗೆ ಸಾಧ್ಯ? ಪದೇ ಪದೇ ಅದೇ ಪ್ರಶ್ನೆ ಕಾಡತೊಡಗಿತ್ತು. ನೋಡು ಅವಿ, ನಾವು ನಿನ್ನನ್ನು ಬಲವಂತ ಮಾಡುತ್ತಿಲ್ಲ. ಆ ಹುಡುಗಿಯ ಬಗ್ಗೆ ನಿನಗೆ ಚೆನ್ನಾಗೇ ಗೊತ್ತಿರುತ್ತೆ. ಕಾಲೇಜಿನಲ್ಲಿ ಪ್ರತಿದಿನ ನೋಡುತ್ತೀಯಲ್ವಾ? ಚೆನ್ನಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಾ. ಮಗನ ಜೀವನದ ಪ್ರಶ್ನೆ ಅದು. ನಿರ್ಧಾರವನ್ನು ಅವನಿಗೆ ಬಿಟ್ಟು ಬಿಟ್ಟರು ಗಂಗಾಧರ್. ಇತ್ತ ಯೋಚನೆಗೆ ಬಿದ್ದನು ಅವಿ. ಅವನೆಣಿಸಿದಂತೆ ಇಬ್ಬರ ನಡುವೆ ಅಷ್ಟಾಗಿ ಸಲುಗೆ ಬೆಳೆದಿಲ್ಲ. ಈ ಅಲ್ಪಾವಧಿಯಲ್ಲಿ ಅವಳಿಗೆ ನನ್ನ ಮೇಲೆ ಪ್ರೀತಿ ಮೂಡಲು ಹೇಗೆ ಸಾಧ್ಯ? ಅಣ್ಣನೊಂದಿಗೆ ಮಾತನಾಡಿದ ದಿನದಿಂದ ಅದೇಕೋ ಮಂಕಾಗಿದ್ದಳು ಶಿಶಿರ. ಅಮರ್ತ್ಯನನ್ನು ನೋಡದೆ ಅವಳಿಂದ ಇರಲಾಗದು. ಆದರೆ ಅಣ್ಣನ ಮಾತುಗಳನ್ನು ಹೇಗೆ ಕಡೆಗಣಿಸಲಾದೀತು? ಅಣ್ಣ ಹೇಳಿದ್ದು ಸತ್ಯವೇ? ಈ ವಿಷಯ ತಿಳಿದರೆ ಅಪ್ಪಾಜಿಗೆ ಬೇಸರವಾಗುತ್ತದೆಯೇ ಎಂಬ ಯೋಚನೆಯೇ ಅವಳನ್ನು ಕಾಡತೊಡಗಿತ್ತು. ಇತ್ತ ಅಮರ್ತ್ಯನಿಗೂ ನೆಮ್ಮದಿ ಇಲ್ಲ. ಕಾಲೇಜಿನಲ್ಲಿ ಅವಳನ್ನು ಕಂಡಿದ್ದೇ ಕೊನೆ. ಮತ್ತೆ ಅವಳ ಸುದ್ದಿ ಇಲ್ಲ. ಕರೆ ಮಾಡಿದರೆ ಎತ್ತುವುದಿಲ್ಲ. ಸಂದೇಶಗಳಿಗೆ ಉತ್ತರವಿಲ್ಲ. ಏನಾಗಿದೆ ಇವಳಿಗೆ? ನಮ್ಮಿಬ್ಬರನ್ನು ಒಟ್ಟಿಗೆ ಕಂಡು ಅವಳ ಅಣ್ಣ ತಪ್ಪು ತಿಳಿದುಕೊಂಡು ಬೈದಿರಬಹುದೇ? ಅದೇ ಕಾರಣಕ್ಕೆ ಅವಳು ನನ್ನೊಂದಿಗೆ ಮಾತು ಬಿಟ್ಟಿದ್ದಾಳೆಯೇ? ಚಿಂತೆಗೀಡಾಗಿ ಅತ್ತಿಂದಿತ್ತ ಓಡಾಡುತ್ತಿದ್ದ ಅಮರ್ತ್ಯ ಅದೇಕೋ ಮನಸ್ಸು ತಡೆಯದೆ ಪುನಃ ಕರೆ ಮಾಡಿದ. ಫೋನ್ ಸದ್ದಾಗುತ್ತಿದ್ದರೂ ಉತ್ತರಿಸದೆ ಎದುರಿದ್ದ ಮೊಬೈಲನ್ನೇ ಕಾಣುತ್ತಾ ಸುಮ್ಮನೆ ಮಲಗಿದ್ದಳು ಶಿಶಿರ. ಕಣ್ಣಿನಿಂದ ನೀರು ಹರಿಯುತ್ತಿತ್ತು. ಶಿಶಿರ, ಅಮರ್ತ್ಯ ಸರ್ ಕಾಲ್ ಮಾಡ್ತಿದ್ದಾರೆ, ಪಿಕ್ ಮಾಡೆ. ಹೀಗೆ ಅಳುತ್ತಾ ಕೂತರೆ ಸಮಸ್ಯೆ ಏನು ಅಂತ ಅವರಿಗೆ ಹೇಗೆ ಅರ್ಥವಾಗಬೇಕು? ತುಂಬ ಹೊತ್ತಿನಿಂದ ರಿಂಗಣಿಸುತ್ತಿದ್ದ ಫೋನಿನತ್ತ ಕಣ್ಣಾಯಿಸಿ ಹೇಳಿದ್ದಳು ಮಾನ್ಯ. ಪಿಕ್ ಮಾಡಿ ಏನಂತ ಮಾತಾಡಲಿ ಮಾನ್ಯ? ಅವನು ಮೊದಲೇ ಹೇಳಿದ್ದ, ನನಗೆ ಇಷ್ಟು ಹತ್ತಿರವಾಗಬೇಡ, ದೂರಾಗುವ ಸಂದರ್ಭ ಬಂದರೆ ನಿನಗೇ ಜಾಸ್ತಿ ನೋವಾಗುತ್ತೆ ಅಂತ. ಆದರೆ ನಾನೇ ಅವನಿಗೆ ಮಾತು ಕೊಟ್ಟು ಬಿಟ್ಟೆ, ಏನೇ ಆದರೂ ನಾನು ನಿನ್ನ ಜೊತೆಗೆ ಇರುತ್ತೇನೆ ಅಂತ. ಈಗೇನು ಮಾಡಲಿ ನಾನು? ನನಗೆ ತುಂಬ ಕಷ್ಟ ಆಗ್ತಿದೆ. ನನಗೆ ಈ ಮಾಡೆಲ್ ಪಟ್ಟವೇನೂ ಬೇಡ, ಆದರೆ ಅವನ ಫ್ರೆಂಡ್ಶಿಪ್ ಬೇಕು. ಈ ಸಮಾಜಕ್ಕೆ ಹೆದರಿ ನಾವ್ಯಾಕೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೋಬೇಕು? ನಮ್ಮ ಸಂಬಂಧ ಪವಿತ್ರವಾದದ್ದು ಅಂತ ನಮಗೆ ಗೊತ್ತಲ್ಲ. ಆದರೂ ಯಾಕೆ ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕು? ಅವಳ ಪ್ರಶ್ನೆಗೆ ಉತ್ತರಿಸದೆ ಮೌನವಾದಳು ಮಾನ್ಯ. ಅವಳಿಗೂ ಸಂಕಟವಾಯಿತು. ಅವಳ ಅಣ್ಣ ಹೇಳಿರುವುದರಲ್ಲೂ ತಪ್ಪಿಲ್ಲ. ಸಮಾಜದ ಕಟು ವಾಸ್ತವವದು. ಹೆಣ್ಣು ಗಂಡಿನ ಸ್ನೇಹಕ್ಕೆ ತಪ್ಪಾರ್ಥ ಕೊಡುವ ಜನರೇ ಹೆಚ್ಚು. ನೋಡು ಶಿಶಿರ, ಏನೇ ಇದ್ದರೂ ನೀನು ಅಮರ್ತ್ಯ ಸರ್ ಜೊತೆ ಒಂದು ಸಲ ಮಾತಾಡಿದರೆ ಒಳ್ಳೆಯದು. ಇನ್ನೆಷ್ಟು ದಿನ ಅವರಿಂದ ಹೀಗೆ ತಪ್ಪಿಸಿಕೊಳ್ಳುತ್ತೀಯಾ? ನೀನು ಮಾತನಾಡದೆ ಉಳಿದು ಬಿಟ್ಟರೆ ಅವರು ಏನೆಂದುಕೊಳ್ಳಬೇಕು? ನಿನ್ನ ನಿರ್ಧಾರ ಏನೇ ಇದ್ದರೂ ಅವರೊಂದಿಗೆ ಹೋಗಿ ಹೇಳಿಬಿಡು ಎಂದಳು. ಶಿಶಿರಾಳಿಗೂ ಅವಳು ಹೇಳಿದ್ದು ಸರಿ ಎನಿಸಿತು. ಆದರೆ ಅವನ ಮುಂದೆ ಹೋಗುವುದಕ್ಕೆ ಮುಖವಿಲ್ಲ. ನನಗೆ ತುಂಬ ಭಯ ಆಗ್ತಿದೆ ಮಾನು. ಭಯ ಅನ್ನೋದಕ್ಕಿಂತ ಏನೋ ಸಂಕಟ ಆಗ್ತಾ ಇದೆ. ಹೇಗೋ ನೆಮ್ಮದಿಯಾಗಿದ್ದ ಅವನ ಜೀವನದಲ್ಲಿ ನಾನು ಬರಲೇಬಾರದಿತ್ತು. ಕಣ್ಣೀರು ತಡೆಯಲಾರದೆ ಅತ್ತು ಬಿಟ್ಟಳು ಶಿಶಿರ. ಅವಳನ್ನು ಸಮಾಧಾನಿಸುವ ಪರಿಯೇ ತೋಚದಾಯಿತು ಮಾನ್ಯಗೆ. ಅವಳನ್ನಪ್ಪಿ ತಲೆ ನೇವರಿಸುತ್ತಿದ್ದು ಬಿಟ್ಟಳು. ಅಂದು ಗಟ್ಟಿ ಮನಸ್ಸು ಮಾಡಿ ಅಮರ್ತ್ಯನನ್ನು ಭೇಟಿಯಾಗಿದ್ದಳು ಶಿಶಿರ. ತಾನು ನೋವುಣ್ಣುವುದಲ್ಲದೆ ಅವನನ್ನೂ ಸಂಕಟದಲ್ಲಿ ನೂಕುವುದು ಅವಳಿಗೆ ಬೇಡವಾಗಿತ್ತು. ಬಂದು 1/4 ಗಂಟೆ ಕಳೆದಿದ್ದರೂ ಏನೊಂದೂ ಮಾತಿಲ್ಲ. ಕೈಕಟ್ಟಿ ಅವಳ ಮಾತುಗಳಿಗೆ ಕಾಯುತ್ತಿದ್ದ ಅಮರ್ತ್ಯ. ಅಮರ್ತ್ಯ, ನಾನು ಕೆಲಸ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಎಂದಳು. 2 ದಿನದಲ್ಲಿ ಬಹಳವೇ ಸೊರಗಿದ್ದಾಳೆ ಹುಡುಗಿ. ಕೆಲಸ ಮಾತ್ರನಾ ಅಥವಾ ನನ್ನನ್ನು ಬಿಡ್ತೀಯಾ? ಪಳ್ಳನೆ ನೀರು ಚಿಮ್ಮಿತ್ತು ಅವಳ ಕಣ್ಣಂಚಲಿ. ಅವಳು ತನ್ನನ್ನು ನಿರ್ಲಕ್ಷಿಸಿದ್ದ ಆ 2 ದಿನ ಎಷ್ಟು ನೋವು ಅನುಭವಿಸಿದ್ದಾನೆಂದು ಅವನಿಗಷ್ಟೇ ಗೊತ್ತು. ಆ ನೋವಿನ ಹಿಂದಿರುವ ಭಾವವನ್ನೂ ಕಂಡುಕೊಂಡಿದ್ದನು. ಅದು ಹಾಗಲ್ಲ ಅಮರ್ತ್ಯ, ಅಣ್ಣ ಬಂದಿದ್ದ. ಅವಳು ಪೂರ್ತಿ ಹೇಳುವ ಮುನ್ನವೇ ಕೈ ಎತ್ತಿ ತಡೆದ. ನನಗೆ ಅರ್ಥವಾಯಿತು, ನೀನಿನ್ನು ಹೊರಡಬಹುದು. ಸ್ವರ ನಡುಗದಂತೆ ಸಂಕಟವನ್ನು ಒಡಲೊಳಗೆ ಬಚ್ಚಿಟ್ಟುಕೊಂಡಿದ್ದಾನೆ. ಕಣ್ತುಂಬಿಕೊಂಡು ಅವನನ್ನೇ ನೋಡುತ್ತಾ ನಿಂತಳು ಶಿಶಿರ. ಕಣ್ಣೀರನ್ನು ತಡೆದಿಡಲು ಬಹಳ ಕಷ್ಟವಾಯಿತು ಹುಡುಗನಿಗೆ. ಅವಳಿಗೆ ಬೆನ್ನು ಮಾಡಿ ನಿಂತು ಬಿಟ್ಟ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ಅಮರ್ತ್ಯ. ನಿನ್ನಿಂದ ದೂರ ಇರೋಕ್ಕೆ ನನ್ನಿಂದ ಆಗಲ್ಲ. ನನಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟಾಗಿ ನಾನು ಯಾರನ್ನೂ ಹಚ್ಚಿಕೊಂಡಿರಲಿಲ್ಲ. ಪ್ಲೀಸ್ ಏನಾದರೂ ಮಾಡು. ನಾನು ನಿನ್ನ ಜೊತೆಗೇ ಇರುತ್ತೇನೆ. ಅವನನ್ನು ಹಿಂದಿನಿಂದ ಬಿಗಿದಪ್ಪಿ ಗಟ್ಟಿಯಾಗಿ ಅಳತೊಡಗಿ ಬಿಟ್ಟಳು. ಅಚಲನಾಗಿ ನಿಂತಿದ್ದ ಅಮರ್ತ್ಯ. ಮುಂದುವರೆಯುವುದು.